ಸಾರ್ಥ ನಿರ್ದಳ್ಳಿ ಅನ್ನೋ ಗ್ರಾಮದಲ್ಲಿ ವಾಸವಾಗಿರ್ತಾನೆ. ಅವನು ಪಟೇಲ್ ಮನೆತನದಲ್ಲಿ ಒಂದು ದನಕಾಯವನಾಗಿ ಇದು ಮಾಡ್ತಾರೆ. ಅವ್ನು ಪ್ರತಿದಿನ ಬಂದ್ಬಿಟ್ಟು ದನಗಳ ಕಾದ್ಬಿಟ್ಟು ಹೋಗ್ತಾ ಇರ್ತಾನೆ. ಒಂದು ಹಸು ಮಾತ್ರ ಅದನ್ನು ಹಾಡ್ಕೊಡ್ತಾ ಇರಲಿಲ್ಲ. ಇದೇ ಹಸು ಹಾಲು ಕಟ್ಸ್ಕೊಂಡು ಹೊರಡೆ ಆಪಾದ ಮಾರನೇ ದಿವಸ ಬಂದಾಗ ಆ ಹಸು ತನ್ನಷ್ಟು ತಾನೇ ಬರ್ತಾ ಇರುತ್ತೆ. 12 ಗಂಟೆ ಆದ ತಕ್ಷಣ ಆ ಉತ್ತರದಲ್ಲಿ ಇಟ್ಕೊಂಡು ತನ್ನಷ್ಟು ತಾನೇ ಹಾಲು ಕಟ್ತಾರೆ. ಇದೇ ರೀತಿ ಆಶ್ಚರ್ಯ ಈ ಥರ ಆಗ್ತಾ ಇದೆ ಅಂತೇಳಿ ಅವ್ರ ಒಡೆಯನಿಗೆ ಹೋಗ್ಬಿಟ್ಟು ಹೇಳ್ತಾನೆ. ಅವಾಗ ಸ್ವಾಮಿ ಕನಸಿನಲ್ಲಿ ಹೋಗ್ಬಿಟ್ಟು ಹೇಳ್ತಾನೆ, ಈಗ ರಂಗನಾಥ ನಾನು ಘೋಷಿದ್ದೀನಿ, ನೀನು ಹೊತ್ತಲೆಲ್ಲ ತೆಗೆದ್ಬಿಟ್ಟು ನಾನು ಚಿಕ್ಕದಾಗಿ ದೇವಸ್ಥಾನ ಕಟ್ಟೋದು ನಿನಗೆ ಶ್ರೇಯೋಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾನೆ. ಆಯಿತು ಅಂತಂದೇಳಿ ನಿನ್ನ ಹೆಸರಿಗಿಂತ ಬರಲಿ ನನ್ನ ಹೆಸರು ಬರಲಿ ಅಂತೇಳಿ ಅಭಯ ಕೇಳ್ಕೊಂತಾನೆ. ಆದ್ದರಿಂದ ಹೆಳವ ಕಟ್ಟಿಸಿದ ಒಂದು ಕೆರೆಗೆ ಹೆಳವನ ಕೆರೆಗೆ ಹೆಸರು ಬಂತು. ಗಿರಿಯಮ್ಮನವರು ದೇವಿಕಿ ಅವತಾರ, ಕೃಷ್ಣನ ಬಾಲ್ಯಗಳನ್ನು ನೋಡಲಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಮುಂದಿನ ದಿನದಲ್ಲಿ ನೀನು ತೋರಿಸ್ತೇನೆ ಅಂತ ಅಭಯ ಕೊಟ್ಟ ಪ್ರಕಾರವಾಗಿ ಗಿರಿಯಮ್ಮನವರಾಗಿ ರಾಣೆಬೆನ್ನೂರಲ್ಲಿ ಬಿಷ್ಟಪ್ಪನೇಶ್ವರ ಮಗಳಾಗಿ ಬಿಡ್ತಾರೆ. ಅಲ್ಲಿಂದ ಇಲ್ಲಿಗೆ ತಿಪ್ಪರಸ ಅನ್ನೋರಿಗೆ ಮದುವೆ ಮಾಡಿದ್ರೆ ಶಾನುಭೋಗ ತನಕ್ಕೆ ಮದುವೆ ಮಾಡಿಕೊಡ್ತಾರೆ. ಮದುವೆ ಆದ ಮೊದಲನೇ ರಾತ್ರಿನೇ ಅವರು ಆದಿಶೇಷ ರೂಪದೊಳಗೆ ಗಂಡನಿಗೆ ದರ್ಶನ ಕೊಡ್ತಾರೆ. ಕೊಟ್ಬಿಟ್ಟು ನಿನ್ನ ಐಹಿಕ ಪ್ರಪಂಚಕ್ಕೋಸ್ಕರ ನಾನು ಮದುವೆಯಾಗಿಲ್ಲ, ನಾನು ಪಾರಮಾರ್ಥಿಕ ಸಾಧನೆ ಮಾಡಬೇಕಾಗಿದೆ, ಆದ್ದರಿಂದ ನಾನು ಇನ್ನೊಂದು ನಿಂತು ಮದುವೆ ಮಾಡ್ತೀನಿ, ನೀನು ಸಾಂಸಾರಿಕ ಬಂಧನದಲ್ಲಿರೋ ಅಂತ ಹೇಳಿ ಪ್ರತಿನಿತ್ಯ ಬಂದ್ಬಿಟ್ಟು ಇಲ್ಲಿ ಸ್ವಾಮಿ ಕೀರ್ತಿಗಳನ್ನು ಮಾಡಿ ಇಡ್ತಾ ಇದ್ರೆ ಸ್ವಾಮಿನೇ ಮುಗ ಬಂದ್ಬಿಟ್ಟು ಮನೆಗೆ ಆಟ ಆಡಿ ಹೋಗ್ತಾ ಇರ್ತಾರೆ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಹಿರಿಯಮ್ಮನವರು ಐಕ್ಯವಾಗಿರೋ ಸ್ಥಳ ಇದೆ. ಅದು ಹಿರಿಯಮ್ಮನವರು ಸಶರೀರವಾಗಿ ನದಿಯಲ್ಲಿ ಐಕ್ಯವಾಗಿದೆ. ಅದಕ್ಕೆ ಕುರು ಏನು ಅಂದರೆ ಹುಣಸೆ ಮರ ಮನೆ ತನಕಾಡಿಗೆ ಇದೆ. ಈಗಲೂ ಸಹ ನಾವು ಕಮ್ಮರಗಟ್ಟೆ ಅನ್ನೋ ಕೇಂದ್ರ ಕನ್ನಡ ಇದೆ. ಇರೋದಿಲ್ಲ. ಒಂದು ಕಣ್ಣು ಬಂದು ತಿರುಪತಿಯಲ್ಲಿ ಬರುತ್ತೆ, ಇನ್ನೊಂದು ಕಣ್ಣು ಬಂದು ಏನು ಮಾಡಬೇಕು ಅಂತ ಸ್ವಾಮಿಗೆ ಅರಿಕೆ ಮಾಡ್ಕೊಂಡಾಗ ನಮ್ಮ ಭಕ್ತರಿದ್ದಾಳೆ, ಅವಳು ಹಚ್ಚಿದ ಒಂದು ಕಾಡಿಗೆಯಿಂದ ನಿನ್ನ ಮಗನ ಕಣ್ಣು ಬರುತ್ತೆ ನೀನು ಅರ್ಪಣೆ ಕೊಡ್ತಾರೆ. ಅದೇ ಪ್ರಕಾರವಾಗಿ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಸೇವೆ ಮಾಡ್ತಾರೆ. ಸೇವೆ ಮಾಡಿದಾಗ ಗಿರಿಯಮ್ಮನವ್ರು ತುಪ್ಪದ ಇಟ್ಟು ಕಾಡಿಗೆ ನಾವು ಮಗನ ಕಣ್ಣಿಗೆ ಹಚ್ಚಿದಾಗ ಅವ್ನ ಮಗನಿಗೆ ಕಣ್ಣು ಬರುತ್ತೆ. ಆವಾಗ ರಾಜ ಇಲ್ಲಿಂದ ಈ ಕಡೆಗೆ ಅಭಿವೃದ್ಧಿ ಪಡಿಸಿದ್ದಾನೆ ಅಂತೇಳಿ ಇತಿಹಾಸ ಸಿಗುತ್ತೆ. ವರ್ಷಕ್ಕೆ 2 ರಥೋತ್ಸವ ಆಗುತ್ತೆ. ಚೈತ್ರ ಶುದ್ಧ ಹುಣ್ಣಿಮೆ ರಥೋತ್ಸವ ಆಗುತ್ತೆ, ವಿಜಯದಶಮಿ ರಥೋತ್ಸವ ಆಗುತ್ತೆ, ನಾಗಪಂಚಮಿ ದಿವಸ ಜಾತ್ರೆ.